ವಿಲನಿಶ್ ಶೇಡ್ ನಲ್ಲಿ ಈ ಸಿನಿಮಾದಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ನಮ್ಮ ಕನ್ನಡದ ಸಿನಿಮಾಗೆ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು, ಟಾಕ್ಸಿಕ್ ಪರ ನಿಂತಿರೋದು ಕೂಡ ನಾವು ನೋಡಿದ್ವಿ. ಜೊತೆಗೆ ಯಶ್ ಅವರು ಈ ಡೀಲ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಒಂದು ಪ್ಲಾನ್ ಅಂತೂ ಇದ್ದೇ ಇರುತ್ತೆ. ಬಾಕ್ಸ್ ಆಫೀಸ್ ನ ಮತ್ತೆ ನಾವು ಉಡೀಸ್ ಮಾಡೋಣ ಅನ್ನೋ ರೀತಿಯಲ್ಲಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ರಾಕಿಂಗ್ ಸ್ಟಾರ್ ಯಶ್ ಈಗಾಗಲೇ ಇತಿಹಾಸವನ್ನ ಟಾಕ್ಸಿಕ್ ಮೂಲಕ ನಿರ್ಮಿಸಲಿಕ್ಕೆ ರೆಡಿ ಆಗಿದ್ದಾರೆ. ಮಾರ್ಚ್ 19ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಸಿನಿಮಾನ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದೀವಿ. ಬಿಕಾಸ್ KGF ಆದ ನಂತರದಲ್ಲಿ ಬರ್ತಿರುವಂತಹ ಸಿನಿಮಾ ಬಹಳ ವರ್ಷ ಗ್ಯಾಪ್ ಆಗಿದೆ. ಸೊ ಅಭಿಮಾನಿಗಳಲ್ಲಿ ಕೂಡ ಒಂದಲ್ಲ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇದೆ. ಟೀಸರ್ ನೋಡಿದ ಮೇಲಂತೂ ಸಿನಿಮಾ ಯಾವಾಗ ನೋಡ್ತೀವಪ್ಪ, ಯಶ್ ಅವ್ರನ್ನ ಬೇರೆ ಶೇಡ್ ನಲ್ಲಿ ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಒಂದು ವಿಲನಿಶ್ ಶೇಡ್ ನಲ್ಲಿ ಈ ಸಿನಿಮಾದಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ಒಂದಷ್ಟು ಟಾಕ್ಸಿಕ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಗಳನ್ನು ಕೂಡ ನಾವು ಎವ್ರಿಡೇ ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಈಗಾಗಲೇ ರೀಸೆಂಟ್ ಆಗಿ ನಮಗೆ ಆಂಧ್ರ ಮತ್ತೆ ತೆಲಂಗಾಣದ ಒಂದು ದೊಡ್ಡ ನಿರ್ಮಾಣ ಕಂಪನಿ ಈ ಒಂದು ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ರೈಟ್ಸ್ ಅನ್ನ ತೆಗೆದುಕೊಂಡಿತ್ತು. ಅದು ಕೂಡ ಬರೋಬ್ಬರಿ 120 ಕೋಟಿಗೆ. ಹಾಗೆಯೇ ನಿನ್ನೆ ಇನ್ನೂ ಕೂಡ ಒಂದು ನ್ಯೂಸ್ ಬಂತು. ಹಾಗೆ ಒಂದು ಟಾಕ್ಸಿಕ್ ಗೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಂತು. ಅದಕ್ಕೆ ನಮ್ಮ ಕನ್ನಡಿಗರು, ನಮ್ಮ ಕನ್ನಡದ ಫಿಲ್ಮ್ ಚೇಂಬರ್ ಅವರಿಗೂ ಕೂಡ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು, ಅಂದ್ರೆ ನಮ್ಮ ಕನ್ನಡದ ಸಿನಿಮಾಗೆ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು, ಟಾಕ್ಸಿಕ್ ಪರ ನಿಂತಿರೋದು ಕೂಡ ನಾವು ನೋಡಿದ್ವಿ. ಬಟ್ ಇವತ್ತು ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಅದು ಏನಪ್ಪಾ ಅಂತಂದ್ರೆ, ಈ ಹಿಂದೆ KGF ಹಾಗೆ KGF ಚಾಪ್ಟರ್ 1 ಸಿನಿಮಾವನ್ನ ನಿರ್ಮಾಣ ಅಂದ್ರೆ ನಾರ್ತ್ ಇಂದ ತೆಗೆದುಕೊಂಡಂತಹ ಅದೇ ಕಂಪ್ನಿ ಮತ್ತೆ ಟಾಕ್ಸಿಕ್ ಸಿನಿಮಾವನ್ನು ಕೂಡ ತೆಗೆದುಕೊಂಡಿದ್ಯಂತೆ. ಅಂದ್ರೆ ಈ ಒಂದು ಕಂಪ್ನಿ ನೇಪಾಳ ಹಾಗೇನೆ ನಾರ್ತ್ ಕಡೆ, ಈ ನಾರ್ತ್ ಈಸ್ಟ್ ಅಲ್ಲಿ ಏನೇನಿದೆ ಅಲ್ಲಿರುವಂತಹ ಒಂದಷ್ಟು ರೈಟ್ಸ್ ಗಳನ್ನ ಕೊಂಡುಕೊಂಡಿದೆ. ಈ ಹಿಂದೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ KGF ಚಾಪ್ಟರ್ 1 ಹಾಗೆ KGF ಸಿನಿಮಾವನ್ನ ಯಶಸ್ವಿಯಾಗಿ ವಿತರಣೆ ಮಾಡಿದ ನಂತರದಲ್ಲಿ ಟಾಕ್ಸಿಕ್ ಸಿನಿಮಾವು ಕೂಡ ನಮಗೆ ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಡೀಲ್ ಮಾತುಕತೆಯನ್ನು ಕೂಡ ಮಾಡಿದ್ರಂತೆ. ಜೊತೆಗೆ ಯಶ್ ಅವರು ಈ ಡೀಲ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಒಂದು ಪ್ಲಾನ್ ಅಂತೂ ಇದ್ದೇ ಇರುತ್ತೆ. ಪಕ್ಕ ಪ್ಲಾನ್ ಮಾಡ್ಕೊಂಡೆ ಯಶ್ ಅವರು ಯೋಚನೆ ಮಾಡಿರ್ತಾರೆ. ಬಿಕಾಸ್ ಈ ಸಿನಿಮಾಗೆ ಯಶ್ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿರೋದ್ರಿಂದ ಒಂದು ಟೀಮ್ ಮಾತುಕತೆ ಇಲ್ಲಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬಾಕ್ಸ್ ಆಫೀಸ್ ನ ಮತ್ತೆ ನಾವು ಉಡೀಸ್ ಮಾಡೋಣ ಅನ್ನೋ ರೀತಿಯಲ್ಲಿ ಮಾತುಕತೆ ಆಗಿರೋದು ಕೂಡ ನಮಗೆ ಗೊತ್ತಾಗ್ತಾ ಇರುವಂತದ್ದು. ಟಾಕ್ಸಿಕ್ ನೊಂದಿಗೆ ಇವರು ಕೂಡ ಈಗ ಪಾಲುದಾರಿಕೆಯನ್ನ ಹೊಂದಿದ್ದಾರೆ. ಇನ್ನು ಈ ಟಾಕ್ಸಿಕ್ ವಿಚಾರಕ್ಕೆ ಬರೋದಾದ್ರೆ, ಇನ್ನು ಈಗ ಆಲ್ರೆಡಿ ಒಂದಷ್ಟು ಹಿಸ್ಟ್ರಿಯನ್ನ ಟಾಕ್ಸಿಕ್ ಕ್ರಿಯೇಟ್ ಮಾಡಿದೆ. ಟೀಸರ್ ಅಲ್ಲಿ ಆಗಬಹುದು. ಅಂದ್ರೆ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇರೋದು ಮಹಿಳಾ ನಿರ್ದೇಶಕಿ. ಸ್ತ್ರೀವಾದಿ ನೆಲೆಯಲ್ಲಿ ಏನಾದ್ರೂ ಸಿನಿಮಾ ಇರುತ್ತಾ ಅನ್ನೋ ರೀತಿಯಲ್ಲೂ ಕೂಡ ಫ್ಯಾನ್ಸ್ ಗಳಿಗೆ ಒಂದು ಪ್ರಶ್ನೆ ಇತ್ತು. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರೈಲರ್ ಬಿಡ್ತಾರೆ. ಆ ಟ್ರೈಲರ್ ಅಲ್ಲಿ ನಮಗೆ ಒಂದು ಸ್ವಲ್ಪನಾದ್ರೂ ಹಿಂಟ್ ಸಿಕ್ಕೇ ಸಿಗುತ್ತೆ. ಸೊ ನಾವು ಸಿನಿಮಾ ಏನಿದೆ, ಸಿನಿಮಾದಲ್ಲಿ ಏನ್ ಕಂಟೆಂಟ್ ಇರಬಹುದು, ಟೀಸರ್ ರೀತಿನೇ ಸಿನಿಮಾ ಇರುತ್ತಾ, ಇದೆಲ್ಲವೂ ಕೂಡ ನಾವು ಥಿಯೇಟರ್ ನಲ್ಲಿ ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ಇವತ್ತಿನ ಈ ಒಂದು ಅಪ್ಡೇಟು ಅವರ ಫ್ಯಾನ್ಸ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳಬಹುದು. ಅಂದ್ರೆ KGF 1 ಹಾಗೆ 2 ನ ವಿತರಣಾ ಹಕ್ಕನ್ನ ಪಡ್ಕೊಂಡಿದ್ದಂತಹ AF ಫಿಲ್ಮ್ಸ್ ಈಗ ಮತ್ತೆ ಟಾಕ್ಸಿಕ್ ಸಿನಿಮಾದ ವಿತರಣಾ ಹಕ್ಕನ್ನ ಪಡ್ಕೊಂಡಿದೆ. ಇದು ಅವರ ಅಭಿಮಾನಿಗಳಿಗೆ ಒಂದು ಬಿಗ್ಗೆಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೀಗೆ ಟಾಕ್ಸಿಕ್ ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ಗಳು ಇನ್ನೇನು ಸಿನಿಮಾ ಬಿಡುಗಡೆ ಆಗೋವರೆಗೂ ಆದ ನಂತರದಲ್ಲೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಕಾದ್ ನೋಡೋಣ. ಸಿನಿಮಾ ನೋಡ್ಲಿಕ್ಕೆ ನಾವು ಕೂಡ ನಿಮ್ ಜೊತೆಗೆ ಎಕ್ಸೈಟ್ಮೆಂಟ್ ಇಂದ ವೇಟ್ ಮಾಡ್ತಾ ಇದೀವಿ. ಸಿನಿಮಾ ಹೇಗಿರುತ್ತೆ, ಸೊ ಆದ ನಂತರದಲ್ಲಿ ಕೂಡ ಒಂದು ಸರ್ಪ್ರೈಸ್ ರಿವ್ಯೂ ಕೂಡ ನಿಮ್ಗೆ ಕಾದಿರುತ್ತೆ ಅಂತಾನೆ ಹೇಳ್ಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.